ರಾಷ್ಟ್ರಗಳಲ್ಲಿನ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಈಗ ಧಾರವಾಡದಲ್ಲಿ ಬಹುತೇಕ ಪೆಟ್ರೋಲ್ ಬಂಕ್ಗಳು ಬಂದ್ ಆಗಿವೆ. ಪೆಟ್ರೋಲ್ ಸಿಗದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಧಾರವಾಡದ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಬಳಿ ಈಗ 2 ಬಂಕ್ಗಳು ಬಂದ್ ಆಗಿವೆ. ಪೆಟ್ರೋಲ್ ಬಂಕ್ ಬಂದ್ ಹಿನ್ನೆಲೆಯಲ್ಲಿ ವಾಹನ ತಳ್ಕೊಂಡೇ ಬರ್ತಿದ್ದಾರೆ ಸವಾರರು. ಈ ಹಿಂದೆ ದೊಡ್ಡಬಳ್ಳಾಪುರದಲ್ಲಿ ಆಗಿತ್ತು. ಅಂದ್ರೆ ಬಂಕ್ಗಳಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಹತ್ರ ಇಲ್ಲಿ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಇಲ್ಲ ಅಂತ. ಈಗ ಕೊಲ್ಲಿ ರಾಷ್ಟ್ರದ ಯುದ್ಧದ ಎಫೆಕ್ಟ್ನಿಂದಾಗಿ ಧಾರವಾಡದಲ್ಲೂ ಕೂಡ ಬಹುತೇಕ ಪೆಟ್ರೋಲ್ ಬಂಕ್ಗಳು ಈಗ ಬಂದಾಗಿವೆ. ಮೊನ್ನೆ ತಾನೇ ದೊಡ್ಡಬಳ್ಳಾಪುರದಲ್ಲಿ 2 ಬಂಕ್ಗಳು ಬಂದಾಗಿದ್ವು. ನೋ ಡೀಸೆಲ್ ನೋ ಪೆಟ್ರೋಲ್ ಅಂತ ಅಲ್ಲಿನ ವಾಹನ ಸವಾರರು ತಳ್ಕೊಂಡು ಹೋಗ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಈಗ ಧಾರವಾಡದಲ್ಲೂ ಕೂಡ ಬಹುತೇಕ ಪೆಟ್ರೋಲ್ ಬಂಕ್ಗಳು ಬಂದಾಗ್ಬಿಟ್ಟಿವೆ. ಪೆಟ್ರೋಲ್ ಸಿಗದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ 2 ಪೆಟ್ರೋಲ್ ಬಂಕ್ಗಳು ಈಗ ಬಂದಾಗಿವೆ. ಪೆಟ್ರೋಲ್ ಬಂಕ್ಗಳಲ್ಲಿ ಬೈಕ್ ನಿಲ್ಲಿಸಿ ಹೋಗ್ತಾ ಇದ್ದಾರೆ ಸವಾರರು. ಬೈಕ್ಗಳನ್ನ ನಿಲ್ಲಿಸಿ ಬಸ್ ಮೂಲಕ ಹೊರಟಿರುವಂತಹ ಸವಾರರನ್ನ ಗಮನಿಸಬೇಕು ನೀವು. ನಿನ್ನೆಯಿಂದಲೇ ಬಂದಾಗಿರುವಂತಹ ಬಹುತೇಕ ಬಂಕ್ಗಳಿಂದ ಈಗ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಮೊನ್ನೆ ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದೇ ಸ್ಥಿತಿ ಎದುರಾಗಿತ್ತು. ದೊಡ್ಡಬಳ್ಳಾಪುರದಲ್ಲೂ ಕೂಡ 2 ಬಂಕರ್ಗಳು ಬಂದಾಗಿದ್ವು. ಅಲ್ಲಿನ ಜನರು ಕೂಡ ಬಂದು ಏನು ಇದೆ ಅಂತ ಇವ್ರು ಹಿಂಗಾಡ್ತಿದ್ದಾರೋ ಅಥವಾ ಈ ರೀತಿ ಯುದ್ಧದ ಎಫೆಕ್ಟ್ನಿಂದಾಗಿ ಇಲ್ಲ ಅಂತ ಹೇಳಿ ನಮಗೆ ಮೋಸ ಮಾಡೋದಕ್ಕೆ ಹೊರಟಿದ್ದಾರೋ ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಆದ್ರೆ ಅಧಿಕಾರಿಗಳು ಬಂದಿದ್ದನ್ನ ಗಮನಿಸಬೇಕು. ಇಲ್ಲಿ ಇದೆಯಾ ಪೆಟ್ರೋಲು ಡೀಸೆಲು ಇಲ್ವಾ ಅನ್ನೋದನ್ನ ಕುಲಂಕುಷವಾಗಿ ನೋಡಿ ನಮಗೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ರು ದೊಡ್ಡಬಳ್ಳಾಪುರದಲ್ಲಿ. ಈಗ ಅದೇ ಯಥಾಸ್ಥಿತಿಯಾಗಿ ಏನು ಧಾರವಾಡದಲ್ಲೂ ಕೂಡ ಹೊಸ ಬಸ್ ಸ್ಟ್ಯಾಂಡ್ ಏನಿತ್ತು ಆ ರಸ್ತೆಯಲ್ಲಿ 2 ಬಂಕರ್ಗಳು ಬಂದಾಗಿವೆ. ಈಗ ಪೆಟ್ರೋಲ್ ಬಂಕ್ ಬಂದ ಹಿನ್ನೆಲೆಯಲ್ಲಿ ವಾಹನ ತಳ್ಕೊಂಡೇ ಬರ್ತಿದ್ದಾರೆ ವಾಹನ ಸವಾರರು. ಒಂದ್ ಕಡೆ ಇವತ್ತು ಲೋಕಸಭೆಯಲ್ಲಿ ಮೋದಿ ಅವರು ಮಾತನಾಡಿದ್ರು ಸದನದಲ್ಲಿ. ನಮ್ಮ ಭಾರತದಲ್ಲಿ 53 ಮೆಟ್ರಿಕ್ ಟನ್ ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಸಂಗ್ರಹ ಹಾಗೇ ಇದೆ ನಮ್ಮಲ್ಲಿ ಅಂತ. ಆದ್ರೆ ಈಗ ಧಾರವಾಡದಲ್ಲಿ 2 ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಅಂದ್ರೆ ಏನರ್ಥ? ಇನ್ನು ಇವತ್ತು ಜಸ್ಟ್ ಮಾತನಾಡಿರೋದು ಮೋದಿ ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ, ನಮ್ಮ ಭಾರತ ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಮೋದಿ ಅವರು. ಆದ್ರೆ ಈಗ ಧಾರವಾಡ ದೊಡ್ಡಬಳ್ಳಾಪುರದ 2 ಬಂಕರ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲವೂ ಕೂಡ ಕೊರತೆ ಬರ್ತಾ ಇದೆ. ಹಾಗಾಗಿ ನೋ ಪೆಟ್ರೋಲ್ ನೋ ಡೀಸೆಲ್ ಅಂತ ಬೋರ್ಡ್ ಅನ್ನ ಹಾಕಿಬಿಟ್ಟಿದ್ದಾರೆ ಸದ್ಯಕ್ಕೆ ದೊಡ್ಡಬಳ್ಳಾಪುರದಲ್ಲಿ. ಆದ್ರೆ ಧಾರವಾಡದಲ್ಲಿ ಹಂಗು ಹಿಂಗು ಇರೋದನ್ನ ಏನೋ ಹಾಕೊಂಡು ಇನ್ ಮಿಕ್ಕಿದವ್ರಿಗೆ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ನಾವು ಗಲ್ಫಿಂದ ಮತ್ತೆ ನೆರೆಯ ತೈಲ ಕಂಪನಿಗಳೇನಿದಾವೆ ಅಲ್ಲೆಲ್ಲ ಕೂಡ ನಾವು ಸಂಪರ್ಕದಲ್ಲಿದ್ದೇವೆ. ನಾವು ತೈಲವನ್ನ ನಾವು ರಫ್ತು ಆಮದನ್ನ ಮಾಡ್ಕೊಳ್ತಾ ಇದ್ದೇವೆ. ಈ ಸಮಸ್ಯೆಗೆ ಪರಿಹಾರ ಏನು, ಈ ಸಮಸ್ಯೆ ನಡೀತಾ ಇದೆ ಯುದ್ಧದ ಸಮಸ್ಯೆ, ಇದಕ್ಕೆ ಪರಿಹಾರ ಸಿಗಬೇಕು ಅಂತ ಹೇಳಿ ನಾವು ಆ ಒಂದು ರಾಷ್ಟ್ರಗಳ ಜೊತೆ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದ್ದೇವೆ. ಅವರ ಜೊತೆ ನಮ್ಮ ಉತ್ತಮವಾದಂತಹ ಮಾತುಕತೆ ಸಂವಹನವನ್ನ ನಡೆಸ್ತಾ ಇದ್ದೇವೆ ಅಂತ ಮೋದಿ ಅವರು ಇವತ್ತು ಹೇಳಿದ್ರು. ಆದ್ರೆ ಆ ಎಲ್ಲಾ ಹೇಳಿಕೆಗೂ ಈ ಒಂದು ಧಾರವಾಡದಲ್ಲಿ ನಡೀತಾ ಇರುವಂತಹ ಸಿಚುವೇಶನ್ ಅನ್ನ ನೋಡ್ತಾ ಇದ್ರೆ, ಹಾಗಿದ್ರೆ ನಮ್ಮ ಭಾರತದಲ್ಲಿ 53 ಮೆಟ್ರಿಕ್ ಟನ್ನಷ್ಟು ಪೆಟ್ರೋಲು ಇಲ್ವಾ ಡೀಸೆಲು ಇಲ್ವಾ ಅನ್ನೋ ಯಕ್ಷ ಪ್ರಶ್ನೆ ಈಗ ಸಾಮಾನ್ಯ ಜನರಲ್ಲಿ ಕಾಡ್ತಾ ಇದೆ. ಅದರಲ್ಲೂ ಬಹುಮುಖ್ಯವಾಗಿ ಧಾರವಾಡದ ಮಂದಿಗೆ ದೊಡ್ಡಬಳ್ಳಾಪುರದ ಮಂದಿಗೆ ಕಾಡುವಂತಹ ಯಕ್ಷ ಪ್ರಶ್ನೆ ಇದು. ಇಲ್ವಾ ಹಾಗಿದ್ರೆ ಪೆಟ್ರೋಲು ನಮ್ಮ ಭಾರತದಲ್ಲಿ? ಹಾಗಾದ್ರೆ ಯಾವುದು ಆಮದು ಮಾಡ್ಕೊಳ್ತಾ ಇಲ್ವಾ ನಮ್ಮ ಭಾರತ? ಇತ್ತ ನೋಡಿದ್ರೆ ಮೋದಿ ಅವರು ಇಲ್ಲಪ್ಪ ಇವತ್ತಿದೆ ನಮ್ಮ 53 ಮೆಟ್ರಿಕ್ ಟನ್ ಅಷ್ಟು ಇದೆ ಡೀಸೆಲ್ ಪೆಟ್ರೋಲ್ ಎಲ್ಲ, ಯಾವುದೇ ಕೊರತೆ ಇಲ್ಲ ನಮ್ಮ ಭಾರತದಲ್ಲಿ. ನಾವು ಏನು ಈ ಗಲ್ಫ್ ರಾಷ್ಟ್ರ ಆಗಿರ್ಬೋದು ನೆರೆಹೊರೆ ರಾಷ್ಟ್ರಗಳಿಂದ ನಾವು ತೈಲವನ್ನ ಆಮದು ಮಾಡ್ಕೊಳ್ತಾ ಇದ್ದೇವೆ, ಯಾವುದೇ ತೊಂದರೆ ಇಲ್ಲ ನಮಗೆ ಪೆಟ್ರೋಲ್ಗೆ ಡೀಸೆಲ್ಗೆ, ಆರಾಮಾಗಿ ಹಾಕ್ಸ್ಕೊಂಡು ಎಂದಿನಂತೆ ನೀವು ಇರಬಹುದು ಅಂತ ಹೇಳಿದ್ದಾರಲ್ವಾ. ಹಾಗಿದ್ರೆ ಧಾರವಾಡದಲ್ಲಿ ಯಾಕೆ ಈ ಕೊರತೆ, ಪೆಟ್ರೋಲ್ ಕೊರತೆ ಯಾಕೆ ಅಂತ? ಕಳೆದ 12 ವರ್ಷಗಳ ಹಿಂದೆ ಅಂದ್ರೆ 12 ವರ್ಷಗಳಲ್ಲಿ ಆಕ್ಚುಲಿ ತೈಲ ಶುದ್ಧೀಕರಣ ಸಾಮರ್ಥ್ಯನ ಹೆಚ್ಚಿಸ್ತಾ ಬಂದಿದ್ದಾರೆ. ಬಿಕಾಸ್ ಒಂದು ಸ್ವಲ್ಪ ಅದಕ್ಕೆ ಹೆಚ್ಚಿಸ್ತಾ ಹೋದಷ್ಟು ಪೆಟ್ರೋಲ್ ಮೈಲೇಜ್ ಜಾಸ್ತಿ ಕೊಡುತ್ತೆ ಅಂತ ಹೇಳಿ. ಈಗ ಯುದ್ಧದ ಪರಿಣಾಮವಾಗಿ ಇಲ್ಲಿ ಅಂದ್ರೆ ಒಂದು ಕಡೆ ಈಗ ಮೋದಿ ಅವರು ಹೇಳಿರುವಂಥ ಮಾತನ್ನ ಗಮನದಲ್ಲಿಟ್ಕೊಂಡು ಈ ಕಡೆ ಅಧಿಕಾರಿಗಳು ಬಂದು ಕುಲಂಕುಷವಾಗಿ ಧಾರವಾಡದಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇದೆಯಾ ಇಲ್ವಾ ಅನ್ನೋದನ್ನ ಗಮನಿಸಿದ್ರೆ ಬಹುಶಃ ಏನಾದರೂ ಒಂದು ಮಾಹಿತಿ ಹೊರಗೆ ಬರುತ್ತೆ.
ಅಷ್ಟಿಲ್ಲದೆ ಸುಮ್ಮನೆ ಲೋಕಸಭೆಯಲ್ಲಿ ಮೋದಿಯವರು ಹೇಳ್ತಾರಾ ನಮ್ಮ ಭಾರತದಲ್ಲಿ 53 ಮೆಟ್ರಿಕ್ ಟನ್ ಡೀಸೆಲ್ ಪೆಟ್ರೋಲ್ ಇದೆ ಅಂತ. ಬಹುಶಃ ಎಲ್ಲಿ ಖಾಲಿ ಆಗಿಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಧಾರವಾಡದ ಕೆಲ ಬಂಕರ್ಗಳು ಈ ರೀತಿ ಮಾಡ್ತಿದ್ದಾರಾ ಅಥವಾ ಏನು, ಇದನ್ನೆಲ್ಲ ಕೂಡ ಅಧಿಕಾರಿಗಳು ಕುಲಂಕುಷವಾಗಿ ಗಮನಿಸಬೇಕಾಗತ್ತೆ. ಗಮನಿಸಿ ಇದಾದ ಬಳಿಕ ಓಕೆ ಇದು ಏನಾಗಿದೆ ಅಲ್ಲೋ ಅನ್ನೋದು ಜನಕ್ಕೆ ತಿಳಿಸ್ಬೇಕಾಗತ್ತೆ. ಇಲ್ಲಾಂದರೆ ಬೈಕ್ ಸವಾರರು ದಿನನಿತ್ಯ ಓಡಾಡುವಂತಹ ಒಂದು ತೊಂದರೆ ಆಗ್ಬಿಡುತ್ತೆ. ಕೆಲಸಕ್ಕೆ ಹೋಗೋಕ್ಕೆ ಏಂತಕ್ಕೂ ಹೋಗೋದಕ್ಕಾಗೋದಿಲ್ಲ. ಎಷ್ಟು ದಿವಸ ಅಂತ ಕ್ಯಾಬ್ ಮೇಲೆ, ಅವರು ಕ್ಯಾಬೇ ಓಡಿಸ್ಬೇಕು ಅಂದ್ರೂ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕಲ್ವಾ. ಸೊ ಇದನ್ನೆಲ್ಲ ಗಮನಿಸಬೇಕಾಗತ್ತೆ. ಯಾವ ರೀತಿಯಾಗಿ ಇಲ್ಲಿ ನಿಜಕ್ಕೂ ಪೆಟ್ರೋಲ್ ಡೀಸೆಲ್ನ ಕೊರತೆ ಇದೆಯಾ ಅಂತ. ಕೊಲ್ಲಿ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಬೀರ್ತಾ ಇದೆ ನಮ್ಮ ಭಾರತದಲ್ಲಿ ಅನ್ನೋದಕ್ಕೆ ಧಾರವಾಡ ದೊಡ್ಡಬಳ್ಳಾಪುರವೇ ಮುಖ್ಯ ಸಾಕ್ಷಿ ಅಂತಾನೆ ಹೇಳಬಹುದು. ಯಾಕಂದ್ರೆ ಅಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತ ಹೇಳಿ ಬೋರ್ಡ್ ಅನ್ನ ಹಾಕಿದ್ದಾರೆ, ಇಲ್ಲೂ ಕೂಡ ಪೆಟ್ರೋಲ್ ಇಲ್ಲ ಅಂತ ಹೇಳಿ ಬಂಕರ್ಗಳನ್ನ ಕ್ಲೋಸ್ ಮಾಡಿಕೊಂಡು ಜನರು ಕೂಡ ಕಂಗಾಲಾಗುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಅದರಲ್ಲೂ ಕೂಡ ವಾಹನ ಸವಾರರು ದಿನನಿತ್ಯ ಏನು ಕೆಲಸಕ್ಕೆ ಹೋಗುವಂಥವರೆಲ್ಲ ಈಗ ಒದ್ದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಪೆಟ್ರೋಲ್ ಬಂಕ್ ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಇನ್ನು ಮುಂದೆ ವಾಹನವನ್ನು ಚಲಾಯಿಸೋದು ಈ ರೀತಿ ಆದ್ರೆ ಅಂತ.